ಬಾಳೆಹೊನ್ನೂರ ಜಗದ್ಗುಳಾದ ರಂಭಾಪುರಿ ಜಗದ್ಗುಳು ವೀರ ಸೋಮೇಶ್ವರ ಜಗದ್ಗುಳು ನಮ್ಮ ಮನೆಗೆ ದಯಮಾಡಿಸಿ ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋಗಿರ್ತಾರೆ. ಅವರು ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಾರೆ. ನೀವು ಕಾನೂನೇನಾರ ಆಗಲಿ, ಭಗವಂತ ನಿಮ್ಮ ಗುರುಗಳು ನಿಮ್ಮ ಪರವಾಗಿದ್ದಾರೆ, ನೀವೇನು ಯೋಚನೆ ಮಾಡಬೇಡ್ರಿ, ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತಂದು ಹೇಳಿದ್ದಾರೆ. ನಾವೇನು ಈ ಸಂದರ್ಭದಲ್ಲಿ ನೀವು ಮಾಧ್ಯಮ ಮುಖಾಂತರ ನಾವು ಕೇಳೋದೇನೆಂದರೆ, ನಾವು ಇಲ್ಲಿವರೆಗೂ ಪೊಲೀಸು ಮತ್ತು ನ್ಯಾಯಾಂಗದ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ವಿ. ಮುಂದೇನು ಕೂಡ ನಮ್ಮ ನ್ಯಾಯ ದೊರೆಯುತ್ತದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಮತ್ತು ಅದೇ ರೀತಿ ನಮ್ಮ ಸೊಸೆಗೆ ಸರ್ಕಾರ ಒಂದು ಸಹಾನುಭೂತಿಯಿಂದ ಒಂದು ಖಾಯಂ ನೌಕರಿಯನ್ನು ಕೊಡ್ತದೆ ಅಂತ ಒಂದು ನಂಬಿಕೆಯಿಂದ ಇದ್ದೀವಿ. ಅದನ್ನು ದಯಮಾಡಿ ಸರ್ಕಾರ ಪರಿಶೀಲಿಸಬೇಕು ಅಂತ ಕೇಳ್ತೀವಿ. ಅಲ್ಲ, ಏನಿಲ್ಲ, ನಮಗೆ ಅದು ಗುರುಗಳ ಆಶೀರ್ವಾದ ನಮ್ಗೆ ಸದಾ ಇದೆ. ನಮಗೆ ಗುರುಗಳು ವಿರಕ್ತ ನಮ್ಮ ಶರಣರು ಇರ್ಬೋದು, ಆಚಾರ್ಯ ಇರ್ಬೋದು, ಎಲ್ಲ ಸಮಾಜ ಸ್ವಾಮಿಗಳು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಒಂದು ಆಶೀರ್ವಾದದ ಬಲನೇ ನಮಗೆ ಕಾಪಾಡುತ್ತೆ ಅಂತ ಅತಿ ಅವಶ್ಯ ಇತ್ತು. ಆದರೆ ಮತ್ತು ನನ್ನ ಮೊಮ್ಮಗ ಕೂಡ ಸೊಸೆ ಕೂಡ ಅವರು ಇಲ್ಲಿದ್ದರೆ ಚೆನ್ನಾಗಿರೋದಿತ್ತು. ಆದರೆ ಅವರು ತವ್ರ ಮೇಲಿದ್ದಾರೆ. ಗುರುಗಳು ಈ ಕಡೆ ಪ್ರಯಾಣ ಮಾಡಿ ಅವ್ರು ನಾವು ಬಂದಾಗ ಇಲ್ಲಿ ಪೂಜೆ ಮಾಡ್ತೀವಿ ಅಂತ ಅವರು ಗುರುಗಳು ಆಶೀರ್ವಾದ ಮಾಡಿದರು. ಅದೇ ರೀತಿ ಈ ಕಡೆ ಹೋಗ್ಬೇಕಾದ್ರೆ ಮೊನ್ನೆ ಬಂದು ಹಾಲ್ಟ್ ಮಾಡಿ ಬೆಳಗ್ಗೆ ಪೂಜೆ ನಮಗೆಲ್ಲರಿಗೂ ಪೂಜೆ ಮಸ್ತ್ ಮಾಡಿ ಎಲ್ಲ ವಾಸ್ತುಶಾಂತಿ ಮತ್ತು ಆತ್ಮಶಾಂತಿ, ಮಗನಿಗೆ ಆತ್ಮಶಾಂತಿಯನ್ನು ಕೋರಿದ್ದಾರೆ. ಆ ಗುರುಗಳ ದಯದಿಂದ ನಮಗೆ ಒಳ್ಳೆಯದಾಗುತ್ತೆ, ನ್ಯಾಯ ಸಿಗುತ್ತೆ ಅಂತ ನಮಗೆ